ಪುರುಷೋತ್ತಮನು ತಾನರಿತಾಗ ದೈತ್ಯ ಭಂಡಾಸುರನು ಬಲು ಮೆರೆಯುತ್ತಾಲಿ ಹೋದಾರ ಅರಿತ ಸರ್ವೇಶ್ವರಿ ಕಾಪಾಡಮ್ಮ ಕಾಪಾಡು. ಮುಖಾಂತರವಾಗಿ ಪಂಚಭೂತಾತ್ಮಕವಾದ ಜೀವ ಪ್ರಪಂಚದ ಸೃಷ್ಟಿಗೆ ಕಾರಣೀಕರ್ತರಾದೆ. ಹರಿಯಾದ ನಾನು ವೈಕುಂಠದಲ್ಲಿರುತ್ತ ಲಕ್ಷ್ಮೀಪತಿಯಾಗಿ ಪಾಲನಾ ಕರ್ತವನ್ನು ಕೈಗೊಂಡೆ. ನಾನು ಲೋಕಭಕ್ಷಕರ ದಮನದೆಡೆಗೆ ಚಿತ್ತವನ್ನು ಹರಿಸುತ್ತಾ ಇರುವ ಹಾಗೆ ಏನದು ನನ್ನಂತರಂಗವನ್ನು ಬಡಿದೆಪ್ಪಿಸುತ್ತಿರುವುದು? ಭೂತಳದಲ್ಲಿ ಖ್ಯಾತಿವೆತ್ತ ಶೂನ್ಯಕಾಪುರದ ಅಧಿಪತಿಯಾದ ಕೂಳ ಬಂಡಾಸುರನು ಮದೋನ್ನತನಾಗಿ ಮೆರೆಯುತ್ತಾ ಇದ್ದಾನೆ. ಅವನನ್ನು ವರ್ಣಿಸದೆ ಬೇರೆ ದಾರಿಯೇ ಇಲ್ಲ. ಯೌವನ, ಧನ ಸಂಪತ್ತು, ಪ್ರಭುತ್ವ, ಅವಿವೇಕತನ ಇವು ನಾಲ್ಕರಲ್ಲಿ ಒಂದೊಂದು ಕೂಡ ಒಬ್ಬನ ಅಧಪತನಕ್ಕೆ ಕಾರಣವಾಗುತ್ತದೆ. ಮತ್ತನಾದ ಬಂಡಾಸುರನು ಗಣೇಶನಿಂದ ಸೃಷ್ಟಿಸಲ್ಪಟ್ಟವನಾದರೂ ಕೂಡ ಮಹೇಶ್ವರನಿಂದ ಮೂರ್ತ ಸ್ವರೂಪಕ್ಕೆ ಬಂದು ಈ ಲೋಕದಲ್ಲಿ ಒಂದು ಅದ್ಭುತ ಶಕ್ತಿಯಾಗಿ ಬೆಳಗಬೇಕಾದವ ಕೌಷ್ಟತೆಯಲ್ಲೇ ತೊಡಗಿಕೊಂಡಿದ್ದಾನೆ ಎಂದಾದರೆ ಇವನು ಲೋಕಕಂಟಕನಾಗಿದ್ದಾನೆ ಎಂದೇ ಅರ್ಥ. ಆತನನ್ನು ಮಟ್ಟ ಹಾಕುವುದು ಅನಿವಾರ್ಯ. ಸುರವಾರವೆಲ್ಲವೂ ಹರಿಗಳಿಂದ ತತ್ತರಿಸುತ್ತಾ ಇದೆ. ಅದನ್ನು ಹರಿಯಾಗಿ ನಾನು ದೂರೀಕರಿಸುವುದು ಧರ್ಮ. ಇವನು ಮೆರೆಯುವುದಕ್ಕೆ ಕಾರಣ ಅವನ ಆಚಾರ ಬೋಧಿಕ ಶುಕ್ರನ ನೇಮ. ಅವನು ಮಾಡಿದ ಕರ್ಮದ ಅನುಷ್ಠಾನದ ಫಲದಿಂದಲೇ ಬಲಾಢ್ಯನಾಗಿದ್ದಾನೆ. ಸರಿ, ಹಾಗಾದರೆ ಹೇಗಪ್ಪ ಕಳನ ಹನನವನ್ನು ಮಾಡುವುದು? ಧರಣಿ ಮೂರನು ಮೋಹಗೊಳಿಸುವ ತರುಣಿಯೋರ್ವಳ ಸೃಜಿಸುವೆನು. ತರುಣಿಯೋರ್ವಳ ಸೃಜಿಸುವುದನು. ತರುಣಿಯೋರ್ವಳ ಸೃಜಿಸಿದನು. ಶ್ರೀಗರಿಯ ಚರಣಕ್ಕೆ ಮಣಿದು ಆಗಿ ಹೊರಡ ಇತ್ತು. ಹರಿಯ ಚರಣಕ್ಕೆ ಮಣಿದು ಆಗಿ ಹೊರಡಲಿತ್ತು. ಧರಣಿ ಮೋರನು ಮೋಹಗೊಳಿಸುವ ಬಲಿಯಾಗದವರಿಲ್ಲ. ಹೊನ್ನು ಅವನಲ್ಲಿ ಬೇಕಾದಷ್ಟಿದೆ. ಮಣ್ಣಿಗೆ ಬಲಿಯಾಗಲಾರ. ಇನ್ನು ಉಳಿದದ್ದು ಒಂದು ಹೆಣ್ಣು. ಆದ್ದರಿಂದಲೇ ಇದು ಸಂಕಲ್ಪ ಮಾತ್ರದಿಂದಲೇ ಹೆಣ್ಣುಗಳನ್ನು ಸೃಷ್ಟಿಸುತ್ತೇವೆ. ಪರಮ ಪುರುಷ ಮುರಹರ ದೇವ ಅವಧರಿಸು ಕರುಣದಲ್ಲಿ ಬಿಲ್ಲಪವ
ಬಿಲ್ಲಪವ ಅವತರಿಸು ಕರುಣದಲ್ಲಿ ಬಿಲ್ಲಪವ ಮುರಹರ ದೇವಾ ದೇವಾ ಏತಕ್ಕೆ ಸೃಜಿಸಿದಿ ಏತಕ್ಕೆ ಸೃಜಿಸಿದಿ ಈ ತರದಲ್ಲಿ ರೂಪಾತಿಶಯವ ಇಂದು ಇದ್ದನಗೆ ಅದನ ಕಾರ್ಯವ ನೀ ಕೆಳುಗುವ ವಿರುತ್ತಲಿಗೆ ಪರಮ ಪುರುಷ ಅವತರಿಸು 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 ಕರುಣದಲ್ಲಿ ಬಿಲ್ಲಪವ ದೇವ ಇದು ವಂದಿಸಿಕೊಂಡಿದ್ದೇನೆ. ಹೇಳು ಮಗಳೇ. ಓ ದೇವ, ಮಗಳೇ, ದೇವ, ಮಗಳೇ. ಇಲ್ಲಿ ಸಾತ್ವಿಕತೆ ಎದ್ದು ಕಾಣುತ್ತಾ ಇದೆ. ಹ, ಈ ಪುಣ್ಯ ಕ್ಷೇತ್ರದಲ್ಲಿ ನನ್ನ ಹುಟ್ಟಿದ ಕ್ಷಣದಲ್ಲಿ ನಿಮ್ಮ ಬುದ್ಧದತ್ತರಕ್ಕೆ ಬೆಳೆದು ನಿಂತವಳಿದ್ದೇನೆ. ಹೌದು ಮಗಳೇ. ಅತಿಶಯವಾದಂತಹ ರೂಪವನ್ನು ನಾನು ಹೊಂದಿದವಳಿದ್ದೇನೆ. ಹ, ಹಾಗಿದ್ದರಿಂದ ನನ್ನ ಸೃಷ್ಟಿಗೆ ಕಾರಣವೇನು? ನನ್ನಿಂದ ಏನಾದರೂ ಆಗಬೇಕಿತ್ತೆ. ಓ ಪರಮ ಪುರುಷನಾದ ದೇವ, ನೀನೇ ಎಲ್ಲರೂ ತಿಳಿಸಬೇಕು. ಏ, ಹರಿಣಾಂಬಕಿ ದೈತ್ಯ ರೂಪಟಳದಿ ತರಗರಿಸುತ್ತಿದಿ ಜಗ ಅದರಿಂದ ಸುಗತಿ ಹರಿಣಾಂಬಕಿ ದೈತ್ಯ ರೂಪದಳದಿ ತರ ಹರಿಪುದು ಕೈ ಜಗ ಅದರಿಂದ ಉಪಟಳದಿ ತರ ಹರಿಪುದು ಕೈ ಜಗವದರಿಂದ ಅದರಿಂದ ಅದರಿಂದ ತೆರಳುತ್ತ ಬಂದ ಸುರನನು ನೀ ತೆರಳುತ್ತ ಬಂದ ಸುರನನು ನೀ ವಶಕರಿಸು ವಶಕರಿಸು ಮೋಹದ ಬಲೆಗಿಂದ ಮೋಹದ ಬಲೆಗಿಂದ ಸುಗತಿಯೇ ಮಗಳೇ ಹರಿಣಾಂಬಕಿ, ದೇವ, ಸಂಕಲ್ಪ ಮಾತ್ರದಿಂದ ಸಂಜನಿಸಿದವಳು ನಿನ್ನನ್ನು ಸೃಷ್ಟಿಸುವಲ್ಲಿ ಸತ್ಸಂಕಲ್ಪ ಉಂಟು ಮಗಳೇ. ಏನದು? ಲೋಕವೆಲ್ಲವೂ ತತ್ತರಿಸುತ್ತಾ ಇದೆ ಮಗಳೇ. ಧರ್ಮಕ್ಕೆ ನೆಲೆ ಇಲ್ಲ, ಸತ್ಯಕ್ಕೆ ಬೆಲೆ ಇಲ್ಲ, ಸತ್ಯವು ಸ್ಥಿರತೆಯನ್ನು ಕಳಕೊಂಡಿದೆ ಮಗಳೇ. ಯಾಕೆ ಗೊತ್ತೇ? ಯಾಕೆ? ಇದಕ್ಕೆಲ್ಲ ಕಾರಣ ಶೂನ್ಯಕಾಪುರದ ಅಧಿಪ ಹರನ ವರಬಲದಿಂದ ಪ್ರಮತ್ತನಾದಂತಹ ಬಂಡಾಸುರ. ಬಂಡಾಸುರನೇ? ಹೌದು ಮಗಳೇ. ಕೂಳನ ದೌಷ್ಟ್ಯತೆಗೆ ಉತ್ತರವನ್ನು ಕೊಡುವುದಕ್ಕೆ ಸಾಧು ಸಜ್ಜನರ ನಾಲಿಗೆಯಲ್ಲಿ ಉತ್ತರ ಇಲ್ಲದಂತಾಗಿದೆ ಮಗಳೇ. ಸರಿ. ಬಲವಿಲ್ಲದಂತಾಗಿದೆ ಮಗಳೇ. ಮಗಳೇ, ಅಪ್ಪ, ಕಾಮ ಎನ್ನುವುದು ಲೋಕಕ್ಕೆ ಪ್ರೇಮಮಯವನ್ನು ಕೊಡಬೇಕಿತ್ತು. ಆದರೆ ಇಲ್ಲಿ ಕಾಮದ ಭಸ್ಮದಿಂದ ಹುಟ್ಟಿದಂತಹ ಆ ಬಂಡಾಸುರನಿಂದ ಇಂದು ಲೋಕ ಮಾರಣ ಹೋಮದಡೆಗೆ ಹೋಗುವ ಕಾಲ ನಿರ್ಮಾಣವಾಗಿದೆ ಮಗಳೇ. ಮಗಳೇ, ಅಪ್ಪ, ನೀನು ಈ ಕೂಡಲೇ ಹಾ, ಬಂಡಾಸುರನಲ್ಲಿಗೆ ಹೋಗು. ಹಾ, ನಿನ್ನ ಮೋಹದ ಬಲೆಯನ್ನು ಬೀಸು, ಅವನನ್ನು ವಶೀಕರಿಸು. ಸರಿ. ಯಾವ ರೀತಿ ವ್ಯಸ್ತನೋರ್ವನ ಬಲೆಗೆ ಮತ್ಸ್ಯವನ್ನು ಸಿಕ್ಕಿ ಒದ್ದಾಡುತ್ತದೆಯೋ ಹಾ. ಅದೇ ರೀತಿ ಬಂಡಾಸುರನು ನಿನ್ನ ಮೋಹದ ಬಲೆಗೆ ಬಿದ್ದು ಒದ್ದಾಡಬೇಕು. ಅವನ ವಾಮಾಚಾರದ ಕರ್ಮ
ಅಂತ್ಯವಾಗಬೇಕು ಮಗಳೇ. ಸರಿ ಮಗಳೇ, ಅಪ್ಪ. ಮೋಹದ ಬಲೆ ಬೀಸುವೆಯಾ ದೇವಾ. ಮಗಳೇ? ಚೆಲುವಿನ ಲಲನೆಯ ಬಲೆಯಲ್ಲಿ ಸಿಲುಕದ ಚೆಲುವಿನ ಲಲನೆಯ ಬಲೆಯಲ್ಲಿ ಸಿಲುಕದ ಚೆಲುವಿನ ಲಲನೆಯ ಬಲೆಯಲ್ಲಿ ಸಿಲುಕದ ಬಲವಂತರಿಗರೆತೆ ಜಗದಿ ಸಿಲುಕದ ಬಲವಂತರಿಗರೆತೆ ಜಗದಿ ಕಳನ ಓಲಿಸಿ ಕ್ಷಣದಲ್ಲಿ ವಶಗೊಳಿಸುವೆ ಕ್ಷಣದಲ್ಲಿ ಕಳನ ಒಲಿಸಿ 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 ಕಳನ ಒಲಿಸಿ ಕ್ಷಣದಲ್ಲಿ ವಶಗೊಳಿಸುವೆ ಕಳುಗೆಲ್ಲನು ಹರಸುತ್ತ ಮುದದಿ ಕಳುಗೆಲ್ಲನು ಹರಸುತ್ತ ಮುದದಿ ತನ 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 ತೋ ತನ ಕಳನ ಒಲಿಸಿ ಕಣದಲ್ಲಿ ವಶಗೊಳಿಸುವೆ ಕಳುಗೆಲ್ಲನು ಹರಸುತ್ತ ಮುದದಿ ಚೆಲುವಿನ ಲಲನೆಯ ಬಲೆಯಲ್ಲಿ ಸಿಲುಕದ ಬಲವಂತರಿಗರೆ ಜಗರಿ ಆ ದೇವಾ, ಮಗಳೇ, ನಿನ್ನಿಂದಲೇ ಸೃಷ್ಟಿಯನ್ನು ಕಂಡ ನನಗೆ ಹ, ಉದ್ಯೋಗವನ್ನು ನೀವು ಇತ್ತವರಿದ್ದೀರಾ. ಹೌದು ಮಗಳೇ. ಅವಕಾಶ ದೊರೆತ ತಾನೇ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಿರುವುದು. ಹ, ಆ ಅವಕಾಶವನ್ನೇ ನೀವೇ ಕಲ್ಪಿಸಿಕೊಟ್ಟವರಿದ್ದೀರಾ. ಹ, ಮೊದಲು ಹ. ನೀವು ಏನು ಹೇಳುತ್ತೀರೋ, ಎಷ್ಟು ದೊಡ್ಡ ಕೆಲಸ ಹೇಳುತ್ತೀರೋ ಎಂದು ಭಯವಾಗುತ್ತಾ ಇತ್ತು. ಓಹೋ, ಆದರೆ ದೇವ, ಏನು? ಈಗ ಭಯವೆಲ್ಲ ಜಲ್ಲು ಜಾರಿತು. ಓಹೋ, ಇಷ್ಟೇ, ಈ ಕೆಲಸವೇ ಇದು ಭಾರಿ ಸುಲಭ ದೇವ. ಇದು ಎಲ್ಲರೂ ಹಾಗೆ ಹೇಳುವುದು ಮಗಳೇ. ಒಂದು ಕೆಲಸ ಮಾಡುವಾಗ ಅದು ಸುಲಭ ಎಂದು, ಓಹೋ. ಆದರೆ ಅನುಭವಕ್ಕೆ ಬಂದಾಗ ಮಾತ್ರ ಗೊತ್ತಾಗುವುದು ಆ ಕೆಲಸ ಎಷ್ಟು ಕಷ್ಟವೆಂದು. ಅಪ್ಪ, ನನಗೆ ಕಷ್ಟವಾಗ್ಲಿಕ್ಕಿಲ್ಲ. ಓಹೋ. ಯಾಕೆಂದ್ರೆ ನಾನು ಯಾರು? ನಾರಾಯಣನ ಮಗಳಲ್ಲವೇ. ಹೌದು ಮಗಳೇ. ಅಪ್ಪ, ಮಗಳೇ, ನನ್ನ ಈ ಮೋಹದ ಬಲೆಗೆ ಅವ ಬಲಿಯಾಗುವ ಹಾಗೆ ಮಾಡುತ್ತೇನೆ. ಹ, ಈ ಲಲನೆಯ ಬಲೆಗೆ ಹ, ಅವ ಸಿಲುಕುವ ಹಾಗೆ ಮಾಡುತ್ತೇನೆ. ಹ. ಈ ಲಲನೆಯ ಮೋಹದ ಬಲೆಗೆ ಸಿಲುಕದ ಬಲವಂತರು ಈ ಜಗತಿ ಯಾರಿದ್ದಾರೆ ಹೇಳು? ಮಗಳೇ, ಅದೆಲ್ಲ ಹೌದಪ್ಪ. ಹ, ಈ ಮೋಹದ ಆಕೃತಿಗೆ ಒಂದು ಹೆಸರು ಬೇಡವೇನಪ್ಪ? ನಿನಗೆ ನನ್ನ ವೇಷದ ಹೆಸರೇ ಆದಿತ್ತು ಮಗಳು. ಓಹೋ. ನನ್ನ ಸ್ತ್ರೀ ವೇಷವೂ ಹೀಗೆ ಆಗುತ್ತಿತ್ತು. ಹ್ಮ್, ಆದರೆ ಈಗ ನಾನು ಅದರ ಹತ್ತಿರ ಹೋಗುವುದಿಲ್ಲ. ಹ್ಮ್. ನಿನಗೆ ಅದೇ ಹೆಸರು ಸೂಕ್ತ. ಸರಿ. ಮೂರು ಲೋಕಗಳಲ್ಲೂ ಮೋಹಿಸುವಂತಹ ರೂಪವನ್ನು ಹೊಂದಿದ ನಿನಗೆ ಹಾ. ಮೋಹಿನಿ ಎಂದೇ ಹೆಸರು. ಓಹೋ, ನಿಮ್ಮ ಅಂದಿನ ಹೆಸರು ಹ. ಈಗ ನನಗೆ ಮಗಳೇ, ಯೋಸ್ಮಿ. ಹೇಳು ಮಗಳೇ, ಅಪ್ಪ, ಒಂದು ಮಾತು. ಏನು? ನೀನು ಯಾವ ಕಾರಣಕ್ಕೂ ಹ್ಮ್. ನಾರಾಯಣನ ಮಗಳೆಂದು ಹ. ಆ ಖಳನಲ್ಲಿ ಹೇಳ
ಹೇಳಕೂಡದು. ಯಾಕಪ್ಪ? ಒಂದು ವೇಳೆ ಹೇಳಿದೆ ಎಂದಾದರೆ ನಮ್ಮ ಕೆಲಸಕ್ಕೆ ತೊಡಕಾದೀತು ಮಗಳೇ. ಸರಿ ಮಗಳೇ, ಅಪ್ಪ. ಅವನನ್ನು ವಶವರ್ತಿಯನ್ನಾಗಿಸು. ಹೋಗು ಮಗಳೇ, ನಿನಗೆ ಶುಭವಾಗಲಿ. ಹಾಗೆ ಆಗಲಿ ಮಗಳೇ, ಅಪ್ಪ. ನೀನು ಒಬ್ಬಳೇ ಹೋಗುವುದಲ್ಲ, ವಿಶ್ವಾಚಿ, ಆಲಂಬುಸೇರೆ ಮೊದಲಾದ ದೇವನಾರಿಯರನ್ನು ನನ್ನ ಜೊತೆಗೆ ಕಳುಹಿಸಿಕೊಡುತ್ತೇನೆ. ಸರಿ. ಹೋಗು ಮಗಳೇ, ನಿನಗೆ ಶುಭವಾಗಲಿ. ಹಾಗೆ ಆಗಲಿ. ಅಪ್ಪನಿಂದ ಅನುಗ್ರಹವನ್ನು ಪಡೆದಿದ್ದೇನೆ. ಹಾ. ದಡ ಮಾಡು ಸರಿ ಅಲ್ಲ? ನಡೆಯುತ್ತೇನಂತೆ. ಬಿಲ್ದು ಸರದಿ ತೀರಕಾಗ ಬರಲು ಅಂದು ಬರಲು ಕರ್ಣಾನಂದ ಗಾಯನ ಕೇಳುತ್ತ ಕರ್ಣಾನಂದ ಗಾಯನ ಕೇಳುತ್ತ ಹೊಂದಿ ಭ್ರಮೆಯ ಹೊಂದಿ ನಡೆದದು ಮೋಗಿನಿಯ ಕಂಡೆದನು ಮನದಿ ಭ್ರಮೆಯ ಮನಸ್ಸಿನ ಬೇಸರವನ್ನು ಸಹಿಸುವುದಕ್ಕೆ ಬೇಕಾಗಿ ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿರುವ ಬಿಂದು ಸರಸಿಯ ಬಳಿ ಬಂದು ಸೇರಿದ್ದೇನೆ. ಆಹಾ, ಈ ಸರಸಿಯ ಬಳಿ ಅದೇನು ಕೇಳುತ್ತಿರುವುದು? ಈವರೆಗೂ ಕೇಳದಂತಹ ಕರ್ನಾನಂದದಾಯಕವಾದಂತಹ ಗಾಯನ. ಈ ಗಾಯನವನ್ನು ಹಾಡುತ್ತಿರುವವರು ಯಾರು? ಸತ್ಯಾಂಶವನ್ನು ತಿಳಿಯಬೇಕಾಗಿದೆ. ಹಾಗಾಗಿ ಗಾಯನದ ಮೂಲವನ್ನು ಅರಸುತ್ತಾ ನಡೆಯುತ್ತೇನೆ ಮುಂದಕ್ಕೆ. ಏನು ಸೌಂದರ್ಯ, ಆಶ್ಚರ್ಯವಿದು! ಆಕಾಶದ ಅಂಚಿನಿಂದ ಕೂರ್ಮಿಂಚು ಧರೆಗಿಳಿದು ಬಂದಂತೆ. ಅಮ್ಮಮ್ಮ, ಏನು ಸೌಂದರ್ಯ, ಏನು ಒಳಗು! ಅಮ್ಮಮ್ಮ, ಒಬ್ಬಳಾಕಿ ಸುಂದರಿ ಚಂಪಕ ವೃಕ್ಷವನ್ನು ಅಪ್ಪಿಕೊಂಡು ಓರೆ ನೋಟವನ್ನು ಬೀರುತ್ತಾ ಇದ್ದಾಳಲ್ಲ. ಇವಳನ್ನು ಮಾತನಾಡಿಸಿದರೆ ಹೇಗೆ? ಆದರೆ ಇವಳ ಹೆಸರು ಗೊತ್ತಿಲ್ಲವಲ್ಲ. ಈ ರೀತಿ ಮಾಡಿದರೆ ಹೇಗೆ? ಹೇಗೆ? ಪ್ರತಿಕ್ರಿಯೆ ಉಂಟಾಯ್ತು. ಆದರೆ ಇವರನ್ನು ಕರೆಯುವುದು ಹೇಗೆ? ಅಮ್ಮ ಅವಳ ಮುಖವನ್ನೊಮ್ಮೆ ನಡೆಯುತ್ತೆ. ನೀರದ ಮುಖಿ ವಯ್ಯಾರದ ಸತಿ ನೀಯಾರೆ ಮೊದಲಿ ಪೀಳಿ ಹೇಳೆ ಹೇಳೆ ಹೇಳೆ
ರಸಬೀರಿ ರಸಬೀರಿ ವಿಚಾರವ ತಿಳಿದು ಕಾರುಣ್ಯವ ತಿಳಿಯೋ ವನಜಾಮಕ್ಕೆ ನಿಲ್ಲನು ಪಡೆದಿಗತವ ಜನನಿ ಜನಕಯಾರು ವನಜಾಮಕ್ಕೆ ನಿಲ್ಲನು ಪಡೆದಿಗತವ ಜನನಿ ಜನಕಯಾರು ತವ ಜನನಿ ಜನಕಯಾರು ಈ ಪರಿ ಕನಕಾಗಿಯ ಕಾನನದೊಳಗಿರುವಡಿ ವಿವಿಧ ಬಯಕೆಯುತ್ತರು ಮನವನ್ನು ಕೆಡಿಸಿ ಮನವನ್ನು ಕೆಡಿಸಿ ಗಮನಿಸಿಯುತ್ತ ಮನವನ್ನು ಕೆಡಿಸಿ ಗಮನಿಸಿಯುತ್ತ ಕಣೆಯನು ಬಳಲಿಗೆ 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 ಅದರಿಂದ ಒಡೆದಾವನಿ ಮನವನ್ನಾಗದನ್ನು ಕೂಡಿದ ಸುಖವನ್ನು ನೀರಜ ಮುಖಿ ವೈಯಾರದ ಸತಿಯೇ ಯಾರೇ ಮಕ್ಕಳಿಗೆ ಯಾರೇ ಮಕ್ಕಳಿಗೆ ಓ ಸುಂದರಿ, ಯಾರಲ್ಲಿ? ನಿನ್ನನ್ನೇ. ನನ್ನಲ್ಲಿ. ಹಾ, ನಿನ್ನನ್ನು ಕಂಡಾಕ್ಷಣ ಭೂಮಿಯ ಮೇಲೆ ನಾನಿದ್ದೇನೋ, ನನ್ನ ಮೇಲೆ ಭೂಮಿಯೇ ಇದೆ ಎಂದು ಗೊತ್ತಾಗುತ್ತಾ ಇಲ್ಲ. ನೀನು ಭೂಮಿಯ ಮೇಲೆ ಇದ್ದೀಯಾ? ಸರಿ ಸರಿ, ನೆಲ ಬಿಟ್ಟಿದ್ದೇನೆ. ನೀನು ಯಾರು ಎಂದು ತಿಳಿಯುವ ಕುತೂಹಲದಿಂದ ಓಡೋಡಿ ನಿನ್ನ ಬಳಿಗೆ ಬಂದಿದ್ದೇನೆ. ಆಹಾ, ಏನು ವಯ್ಯಾರ, ಏನು ಒಣಕು, ಏನು ಸೌಂದರ್ಯ. ಅಮ್ಮ, ಸರಿ 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 ಸರಿ, ನಿನ್ನನ್ನು ಕಂಡಾಕ್ಷಣ ಅಗೋ ಅವ ಅವ ಯಾರು ಯಾರು? ಅವ ಬಿಡುವುದು. ನಿಂಗೆ ಬೇರೆ ಕೆಲಸ ಇಲ್ವೇನೋ? ನೀನು ಯಾರಿಗೆ ಬೈಯುವುದು? ಓ ಅವನಿಗೆ. ಅವ ಅಲ್ಲ, ಮತ್ತೆ ಯಾರು? ಓ ಕಾಮನಸು ಮಮಾನ. ಓಹೋ, ಎದೆಯನ್ನು ಏನಾಯ್ತು ಏನಾಯ್ತು? ಏನೂ ಆಗ್ಲಿಲ್ಲ, ಮತ್ತೆ? ನಾಟಿದವ ಎಂಬಂತೆ ಭಾಸವಾಗುತ್ತಾ ಇದೆ. ಹಾ ಹಾ, ಓ ಹೆಣ್ಣೆ, ಏನು? ನಿನ್ನಲ್ಲಿ ಒಂದು ಕೇಳಲೆ. ಕೇಳು. ನೀನು ಯಾರು? ನಿನ್ನ ಹತ್ತವರಾರು ಯಾ, ಹೇಳುವೆಯಾ? ನನ್ನ ಪರಿಚಯವೇ? ಹಾ. ಕೇಳು ದೈತ್ಯ ಪ್ರತಿಲಕ. ಕೇಳು ದೈತ್ಯ ತಿಲಕ ಹೇ ರಸಿಕ ಕೇಳು ದೈತ್ಯ ತಿಲಕ
ಹೆತ್ತವರಲ್ಲರಿಯೇ ಸುಜನರು ಎತ್ತಿ ಮುಗದಿ ಪೊರೆಯೇ ಹೆತ್ತವರಲ್ಲರಿಯೇ ಸುಜನರು ಎತ್ತಿ ಮುಗದಿ ಪೊರೆಯೇ ಮೋಗಿನಿ ನನ್ನ ಕರಿಯೇ ಪ್ರಾಯ ಸಾಮರ್ಥ್ಯಕ್ಕಾಗಿ ದೈತ್ಯ ತಿಲಕ ಹೇ ರಸಿಕ 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 ಶರಣ ಬೆತ್ತು ಬಳಲಿ ಪರ ಸತ್ತಲು ಬಿಡಲು ಇತ್ತಲು ಬಂದಿದೆ ಇತ್ತಲು ಬಂದಿದೆ 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 ದೈತ್ಯ ತಿಲಕ ಸಾಮಾನ್ಯದವನೇ ದೈತ್ಯ ಕುಲ ತಿಲಕನಲ್ಲವೇ? ನಿನ್ನ ಈ ದೇಹವನ್ನು ಕಂಡಾಗ ಏನು ನನಗನಿಸುವುದು ಏನು ಗೊತ್ತೇ? ಏನೇ ಏನೇ ಅಜಾನುಬಾ ಆಹಾ ಆ ನಿನ್ನ ಎದೆ ವಿಶಾಲವಾದ ಎದೆ, ಓಹೋ ಆ ನಿನ್ನ ಕಣ್ಣುಗಳು ಅದು ಕಣ್ಣಲ್ಲ, ಅದು ಕಣ್ಣೆ ಅಲ್ಲ ಕಣ್ಣೆ ಅಲ್ಲ, ಮತ್ತೇನು ಬೆಂಕಿಯ ಉಂಡೆ. ಓಹೋ ಹಾಗೆ 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 ಮುಂದುವರಿಸು ಮುಂದುವರಿಸು. ಆಹಾ ಆಹಾ. ಆ ನಿನ್ನ ಮೀಸೆ ಆ? ಅದು ಮೀಸೆ ಅಲ್ಲ, ಮೀಸೆ ಅಲ್ಲ ಮೀಸೆ ಅಲ್ಲ, ಮತ್ತೆಂತ ಇಟ್ಟದ್ದ? ಹಾಗಲ್ಲ, ಮತ್ತೆ ಅದು ಪೌರುಷದ ಪತಾಕೆ. ಓಹೋ ಹಾಗೆ ಇರಲಿ ಇರಲಿ. ನಿನ್ನನ್ನು ಕಾಣುವಾಗ ಹಾ ಆ ಸಭ್ಯತೆ ಲಕ್ಷಣಗಳು ಎದ್ದು ಕಾಣುತ್ತಾ ಇದೆ ಎಂದೆ. ಅದೇನು ಕೆಮ್ಮು ಬರುದು ನಿನಗೆ? ಅದು ವಾತಾವರಣ ಹಾಗೆ ಅಲ್ಲ. ಅದು ಅಸಭ್ಯತೆ ಆಗ್ಲಿಲ್ವಾ? ಇಲ್ಲಪ್ಪ, ಸಭ್ಯತೆ. ಓಹೋ ಸರಿ ಸರಿ, ನೀನು ರಸಿಕನೇ ಸರಿ. ಆಹಾ ಸರಿ ಸರಿ, ನೀನಾರು ಹೇಳೆ. ಅಯ್ಯ, ನನ್ನ ಬಗ್ಗೆ ಹೇಳುವುದಕ್ಕೆ ಓ, ಎಲ್ಲಿಂದ ಪ್ರಾರಂಭಿಸಲಿ ಅಂತ ತಿಳಿಯುತ್ತಾ ಇಲ್ಲ. ಮೂಲಕ್ಕೆ ಕೈ ಹಾಕು. ಹಾಗಾದ್ರೆ ನನ್ನ ಮೂಲ ಯಾವುದು?
ಅಪ್ಪ ಯಾರು ಅಮ್ಮ ಯಾರು ಹೇಳೆ ಹೇಳೆ. ಸರಿ, ಅಮ್ಮನಿಂದಲೇ ಪ್ರಾರಂಭಿಸುತ್ತೇನೆ. ಸರಿ ಸರಿ. ಅಮ್ಮ, ಅಮ್ಮ. ಹಾ. ಓ, ಅಮ್ಮ ಅಲ್ಲಿದ್ದಾರಾ? ಛೇ, ಹಾಗಲ್ಲ. ಮತ್ತೆ ನನ್ನಮ್ಮ, ನನ್ನಮ್ಮ, ನನ್ನಮ್ಮ. ಅಳ್ಬೇಡ್ವೆ? ಯಾಕಲ್ವೇ? ಓ ಕಳುವೆ, ಎಂತದು ಕಳುವೆ? ಅಳುವೆ ಯಾಕಳುವೆ? ನನ್ನ ವ್ಯಥೆ ಕಥೆ ಏನೆಂದು ಹೇಳಲಿ? ಹೇಳೆ ಹೇಳೆ. ನನ್ನಮ್ಮ, ನನ್ನಮ್ಮ, ನನ್ನಮ್ಮ ಉಮ್ಮ. ಅಮ್ಮ ಉಮ್ಮನೆ? ಹಾಗಾದರೆ ಅಪ್ಪ ಉಪ್ಪನೆ? ಅಯ್ಯೋ ಹಾಗಲ್ಲ. ನನ್ನಮ್ಮ ಯಾರಂತಲೇ ಗೊತ್ತಿಲ್ಲ. ಓಹೋ ಹಾಗೆ. ಹಾಗಾದರೆ ನಿನ್ನ ಅಪ್ಪ ಯಾರು? ನನ್ನಪ್ಪ, ಅಪ್ಪ, ಅಪ್ಪ. ಓ, ಅಪ್ಪ ಕೂಡ ಬಂದಿದ್ದಾರಾ? ಅಯ್ಯೋ ಹಾಗಲ್ಲ. ಮತ್ತೆ ನನ್ನಪ್ಪ, ಅಪ್ಪ ಗೋವಿಂದ. ಓಹೋ, ಇವಳು ಗೋವಿಂದನ ಮಗಳು. ಅಯ್ಯೋ ಹಾಗಲ್ಲ. ಮತ್ತೆ ನನ್ನಪ್ಪ ಮೇಲೆ ಹೋಗಿದ್ದಾರೆ. ಅಳ್ಬೇಡ್ವೆ ಅಳ್ಬೇಡ್ವೆ. ಹಾಗಾದರೆ ನೀನು ಬೆಳೆದದ್ದು ಹೇಗೆ? ಊರವರು ನನಗೆ ತುತ್ತು ಕೊಟ್ಟು ಮುತ್ತು ಕೊಟ್ಟು ಪ್ರೀತಿಯಿಂದ ಸಾಕಿದ್ದಾರೆ. ಮುದ್ದು ಕೊಟ್ಟಿದ್ದಾರಾ? ತುತ್ತು ಕೊಟ್ಟಿದ್ದಾರಂದೆ. ಹಾಗಾದರೆ ಇದು 10 ಸಂವತ್ಸರ ಕೊಡುಗೆ. ಏ ಅಳ್ಬೇಡ್ವೆ. ಮತ್ತೀನಾಗ ಹಾಗೆ ಹೇಳಿದ್ದು? ಹಾಗಲ್ಲ, ಎಲ್ಲರೂ ಸೇರಿ ಪ್ರೀತಿಯಿಂದ ಸಾಕಿದ್ದಾರೆ ಎಂದು ಹೇಳಿದ್ದು. ಚೆಲುವೆ, ಏನು? ಸರಿಯೇನೆ? ಅದು 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 ನಾವು. ಹಾಗಲ್ಲ. ಮತ್ತೆ ಹೇಳ್ಬೇಕಾ? ಹೇಳು ಹೇಳ್ಬೇಕಾ? ಹೇಳು. ಹೇಳ್ಬೇಕಾ? ಹೇಳ್ತೇಲ್ವಾ? ನೀನು ಐದು ನಾನು ಹೋಗ್ತೇನೆ. ಇಲ್ಲ ಇಲ್ಲ ಇಲ್ಲ. ಹೇಳೆ. ನನ್ನ ಹೆಸರು 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 ಹೆಸರು. ಆಹಾ, ಇದು ಹೊಸ ಹೆಸರು. ಹಾ. ಗೊತ್ತಾಯ್ತಾ? ಹಾ. ಏನು? ಛೇ, ಹಾಗಲ್ಲ. ಮತ್ತೆ ಹೇಗೆ? ನನ್ನ ಹೆಸರು ಹೆಸರು ನನ್ನ ಹೆಸರು ಹೆಸರು ಮೋಹಿನಿ. ಮೋಹಿನಿ. ಆಹಾ, ಮೋಹನ ಮೋಹಿನಿ. ಸತ್ಯವೇ ಸತ್ಯ. ಸರಿ, ಮೋಹಿನಿ, ಏನು? ಹೀಗೆ ಬಾ ಹೀಗೆ ಬಾ ಹೀಗೆ ಬಾ. ಅವಸರ ಏನು? ನಿನ್ನನ್ನು ಕಂಡಾಕ್ಷಣ ಒಪ್ಪಿಕೊಳ್ಳಬೇಕೆಂಬ ಆಸೆ ಆಗುತ್ತಾ ಇದೆ. ಸರಿ ಸರಿ, ಹ, ನನಗೆ ಪ್ರಾಯ ಬಂದರೂ ಮದುವೆ ಆಗಲಿಲ್ಲ. ಹ, ಅದಕ್ಕಾಗಿ ಹ, ನನ್ನ ಈ ರೂಪಕ್ಕೆ ಹ. ಅನುರೂಪನಾದಂತಹ ಹುಡುಗರನ್ನು ಅರಸಿ ಬಂದವಳು ನಾನು. ಹೌದೇ? ನನಗೆ ಹುಡುಗ ಸಿಕ್ಕಿದರೆ ಹ, ಹಾಗಿರಬೇಕೆಂದು ಆಹ್. ಪಟ್ಟವಳು ನಾನು. ಹ, ಅಯ್ಯ, ನಲ್ಲಿ ಒಂದು ಕೇಳಬಹುದು? ಹೇಳು. ನೀನಾರು? ನನ್ನ ಪರಿಚಯವೇ. ಚಂಡ ಪರಾಕ್ರಮಿ ಬಂಡಾಸುರನ ಚಂಡ ಪರಾಕ್ರಮಿ ಬಂಡಾಸುರ 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 ಬ್ರಹ್ಮಾಂಡಗಳಾಳುವೆನು ಬಂಡಾಸುರ ಆಳುವೆನು ಸುಮನಸ ತಂಡ ಬೆದರಿ ಕೈಗೊಂಡ ಸೇವೆಯನು ಇಂದು ಗೆಲ್ಲುವುದಿಲ್ಲು ಕಂಡರೆ ನಿನಗೆಳೆಯಾಣ ಕಂಡಿರಿ ನಡೆ ತರುತ್ತಲ್ಲಯ್ಯ ಕಂಡ ಭಾಗ್ಯಗಳನ್ನು ಕೊಟ್ಟು ಬಾಳುವುದು ಉಳಿದಲೆ ಪಾಪಕ್ಕೆ ಕಂಡ ಬ್ರಹ್ಮಾಂಡಗಳ ಬ್ರಹ್ಮಾಂಡಗಳಾಳುವೆನು ಆಳುವೆನು ಆಳುವೆನು ಕರುಣೆ
ಅಖಂಡ ಭೂಮಂಡಲವನ್ನು ಆಳುತ್ತಿರುವ ನಾಯಕ ನಾನಾಗಿದ್ದೇನೆ. ಅದು ನೀನೆಯೋ? ಸರಿ, ನಾನೇ. ಸತ್ತೇ ಏಯ್! ಏನಂದೆ? ನೀನೇನು ಹಾಗೆ ನೋಡುವುದು? ಹಾಗೆ ನೋಡಬೇಡ. ಮತ್ತೆ ಸಾಯಲಿಕ್ಕೆ ಶಾಪ ಯಾರಿಗೆ ನೀನು ಕೊಟ್ಟದ್ದು? ಸಾಯಲಿಕ್ಕೆ ಶಾಪ ಕೊಟ್ಟದಲ್ಲ ನಾನು, ಮತ್ತೆ ನನ್ನ ಬುದ್ಧಿಗೆ ಹೇಳಿದ್ದು. ಓ, ಇಷ್ಟು ದೊಡ್ಡ ವ್ಯಕ್ತಿಯ ಪರಿಚಯ ನನಗೆ ಸಿಗಲಿಲ್ಲವೆಂದು. ಓ, ಅಯ್ಯ, ಒಂದು ಹೇಳಲಿ. ಹೇಳು. ನಾನು ನೀನು ನಿನ್ನ ನನ್ನ ಅಭಿಮಾನಿ. ಅಭಿಮಾನಿ, ಒಂದಾಸಿರನ ಅಭಿಮಾನಿ. ಹಾಗಾದ್ರೆ ನಾವು ನಾಳಿಂದ ಪ್ರಾರಂಭಿಸೋಣವೇ? ಏನು? ಬಂಡಾಸು ಅಭಿಮಾನಿ ಬಳಗ ಎಂದು. ಆಗಲಿ ಆಗಲಿ. ಮೋಹಿನಿ, ಏನು? ನನಗೆ ಗಂಡು ತಾನೆ. ಇದು ನನ್ನೊಮ್ಮೆ ಸರಿಯಾಗಿ ನೋಡು. ನನಗೆ ಸರಿಯಾದ ಗಂಡು. ನಾನೇ ಸರಿ, ನಾನೇ ಸರಿ. ಸರಿ. ಅಖಂಡ ಭೂಮಂಡಲವನ್ನು ಆಳುತ್ತಿರುವ ನಾಯಕ ನಾನಾಗಿದ್ದೇನೆ. ನೀನು ನನ್ನನ್ನು ವರಿಸಿದೆ ಎಂದಾದರೆ ಅಖಂಡ ಭೂಮಂಡಲಕ್ಕೆ ನಾಯಕಿ ನೀನಾಗುವೆ. ಹಾಗಾಗಿ ಹೆಚ್ಚು ಮಾತಿಲ್ಲ. ಬಾರೆ ಬಾರೆ ಬಾರೆ. ನಿನ್ನನ್ನು ಉಳಿಸಬೇಕೆ ಬೇಡ? ನಿನ್ನ ಕೀರ್ತಿಗಳನ್ನು ಲಾಲಿಸುತ್ತಿಲ್ಲೋ ವರಿಸುವ ನಿರ್ಣಯದಲ್ಲಿ ನಾನು ಪವಮನ ಕಲ್ಲೆಯಾಗಲಿಗಿನೋ ಅರಿಚನ ಇನ್ನಗಳ ಸುಖವನ್ನಿ ನಿರ್ಣಯ ಭಾಷೆ ಕರೆದಿಟ ನಿರ್ಣಯ ಕೀರ್ತಿಗಳನ್ನು ಕೇಳು ದೈತ್ಯ ತಿಲಕ ಬಂಡಾಸುರ, ಮೋಹಿನಿ, ನಿನ್ನ ಮಾತುಗಳನ್ನು ಆಲಿಸಿದಾಗ ಸಂತೋಷವಾಯಿತು. ಆದರೆ ಒಂದು, ಏನು? ಮದುವೆ ಆದ ಮೇಲೆ ನೀನು ನನ್ನ ಬಳಿಯೇ ಇರಬೇಕು. ಸರಿ ಸರಿ, ಅದಕ್ಕೇನಂತೆ? ಹಾಗೆ ಹೇಳಿದರೆ ಸಾಲದು. ಮತ್ತೆ ನಂಬುವವಳು ನಾನಲ್ಲ. ಓ, ನಾಳೆ ಇನ್ನೊಂದು ಕಡೆಗೆ ಹೋಗಿ ಮತ್ತೊಂದನ್ನು ನೋಡಿ ಅವಳ ಜೊತೆ ಇದ್ದರೆ ಸಾಧ್ಯವೇ ಇಲ್ಲ. ಹಾಗಾಗುವುದಿಲ್ಲ. ಮತ್ತೆ ನೀ ನನಗೆ ಭಾಷೆಯನ್ನು ನೀಡಬೇಕು. ಓ, ಒಂದು ವೇಳೆ ನಾಳೆ ನೀ ನನಗೆ ವಂಚಿಸಿದರೆ? ಓ ನೀರಜಮುಖಿ, ಏನು? ವಂಚನೆ ಎಂಬ ಶಬ್ದಕ್ಕೆ ಹಾ. ಅರ್ಥವೇ ತಿಳಿಯದು ಬಂಡಾಸುರ ನಾನು. ಇದು ರಾತ್ರಿ ಹಗಲೆನ್ನದೆ ಸರಿ. ನಿನ್ನನ್ನೇ ಸೇವಿಸುತ್ತಾ ನಿನ್ನ ಸೇವೆಯಲ್ಲಿ ಇರುತ್ತೇನೆಂದು ಸರಿ. ಬ್ರಹ್ಮ ಪರಶಿವನ ಆಣೆ ಹಾಕಿ ಇದು ಭಾಷೆ ಕೊಡ್ತಾ ಇದ್ದೇನೆ.